Hi, very good morning. So right now we are riding to the oldest town of Bangalore, and from centuries ago we have some different delicacies being served in Bangalore, and especially early in the morning during market hours, where people from different locations around Karnataka come there to sell their goods early in the morning. So they would want to eat something very fresh and something yummy, and at the same time it has to even be pocket friendly while it is fresh. So we're going to some place like that where since 1950s or 60s they've been serving this breakfast. And we have my friend joining in today. So he's from Middle East. He's from Saudi Arabia, but he knows Kannada. Hey Siri, take me to Badepete. Ready up? Come on. Hey Bista. So I've got connected with my friend here. So on we using this device which is Blue Armor. So in case if you would like to know more about that video, please do watch my video, unboxing video of Blue Armor, which is one of the best in South India or India itself. Oh, and notes of it. Come towards the right hand side, 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 right hand side. My apologies, I tell you. So ನಮಸ್ಕಾರ, ಇವಾಗ ಅವೆನ್ಯೂ ರೋಡ್ ಹತ್ರ ಇದ್ದೀವಿ. So we are in Avenue Road right now. You'll have to just take a left hand side and then one straight road. You'll reach that place which is Namma SLN Mudanna. The oldest lanes in Bangalore, and this is like the oldest. No, keep going straight, keep going straight. Yay! Namma Bengaluru is open right now. So parking is a big concern. Just park it behind me right now. So finally we reached Namma SLN. So they started this in 1956. I don't think we will get dosas if we don't rush in right away. So let's go, okay? So he's the one who started this famous spot. So I've got access to the kitchen right now. Dosa ille ಮಾಡ್ತೀರಾ? ಇದು ಸಬ್ಬಕ್ಕಿ ದೋಸೆ ಅಲ್ವಾ? ನಿಮ್ಗೆ ಎಷ್ಟು ವರ್ಷ ಅಣ್ಣ ಎಕ್ಸ್ಪೀರಿಯನ್ಸು? So the best part about this restaurant is the chutney. So the taste of the chutney is so delicious that you will not get the same taste anywhere. Look at the dosas. Sakkatana.
ನೀವು ಮಶ್ರೂಮ್ ಪಲಾವ್ ಎಲ್ಲ ಮಾಡ್ತೀರಾ? ಬರೀ ಕ್ಯಾಬೇಜ್ ಪಲಾವ್ ಎಲ್ಲ? ಕ್ಯಾಬೇಜ್ ಅಂಡ್ ಬ್ರಿಂಜಾಲ್ ಸರ್. ಸಾಕು. ಇದಾದ್ಮೇಲೆ ಇಲ್ಲಿಗೆ ಕಲಿಸ್ತೀರ? ಮತ್ತು ಪಲಾವ್ ಎಲ್ಲ ನಿಮ್ಮದು? ಪಲಾವ್ ಎಲ್ಲ ಆಗಿದೆ. ಹಾಂ ಹಾಂ. ನಮಸ್ಕಾರ. ಏನು ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಧುಸೂದನ್ ಅಂತ. ಓಕೆ. ಸೊ ಎಷ್ಟು ವರ್ಷದಿಂದ ಇದು ನಡ್ಸ್ಕೊಂಡ್ ಬರ್ತಿದ್ದೀರಾ? ಸರ್ ಇದು 68ನೇ ವರ್ಷದಿಂದ ನಡೀತಾ ಇದೆ. ಓಕೆ. ಕರೆಂಟ್ ರನ್ನಿಂಗ್ ನಡೀತಾ ಇರೋದು. ಓಕೆ. ನಮ್ಮ ತಾತ ಅವರು ಮಾಡಿದ್ದು, ಪ್ರಾರಂಭ ಮಾಡಿದ್ದು. ಆಮೇಲೆ ನಮ್ಮ ತಂದೆಯವರು, ಇವಾಗ ನಾವು 3rd ಜನರೇಷನ್ ಇವಾಗ ನಡೀತಾ ಇರೋದು. ಓಕೆ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಮಾಡಿದಾಗ ನಿಮ್ಮ ತಾತ ಅಂದಿರು ಅಂದ್ರೆ ಏನೇನ್ ಐಟಮ್ ಶುರು ಮಾಡಿದ್ರು ಅಂತ? ಸರ್ ಆವಾಗ ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ. ಆವಾಗ ಏನು ಶಂಕರ್ ಗುರು, ತ್ರಿಮೂರ್ತಿ, ಚತುರ್ಮುಖ, ಪಂಚಮುಖ ಅಂತ ಹೆಸರು ಮಾಡಿದ್ರು. ಇವಾಗ ಏನು ಕಾಂಬೋ ಅಂತಾರೋ ಅವಾಗ ಆಗ್ಲೇನೆ ಅಣ್ಣವ್ರ ಫಿಲಮ್ ಬಂತು, ಶಂಕರ್ ಗುರು, ತ್ರಿಮೂರ್ತಿ ಅಂತ. ಅವಾಗ ಅಣ್ಣವ್ರು ಬಂದು ಇಲ್ಲಿ ಬಾಂಧವ್ಯ ಇತ್ತು, ಬಂದು ಟಿಫನ್ ಮಾಡೋದು. ಅವಾಗ 2 ಐಟಮ್ಗೆ ಶಂಕರ್ ಗುರು ಅಂತ ಹೆಸರಿಟ್ರು, 3 ಐಟಮ್ಗೆ ತ್ರಿಮೂರ್ತಿ ಅಂತ, 4 ಐಟಮು ಚತುರ್ಮುಖ ಅಂತ, 5 ಬಿಟ್ಟು ಪಂಚಮುಖ ಅಂತ. ಒಂದು ಆಧ್ಯಾತ್ಮಿಕವಾಗೂ ಇದೆ, ಪಾರಮಾರ್ಥಿಕವಾಗೂ ಇದೆ. ಚತುರ್ಮುಖ, ಪಂಚಮುಖ ಅಂತಂದ್ರೆ ಭಗವಂತನ ಹೆಸರು ಆಗುತ್ತೆ. ಒಂದು ಸ್ಪೆಷಲ್ ಆಗಿ ಹೆಸರು ಇರುತ್ತೆ. ಧಾರ್ಮಿಕವಾಗಿ ತಗೊಂಡ್ರೆ ಅದು ಆಧ್ಯಾತ್ಮಿಕವಾಗಿ ಅದೇ ಹೆಸರು ಬರುತ್ತೆ. ಧಾರ್ಮಿಕ ಅಂತ ಬಂತಂದ್ರೆ ಮಾಮೂಲಿ ತ್ರಿಮೂರ್ತಿ ಕಾಂಬೋ ಐಟಮ್ ಅಂತ. ಆಗಿನ ಇವಾಗ ಏನ್ ಮಾಡಿದೀವಿ, ಅಡಾಪ್ಟ್ ಮಾಡ್ಕೊಂಡಿದೀವಿ. ಇವಾಗ ಕಾಲ ವರ್ತಮಾನ ಚೇಂಜ್ ಆಗಿ ದೋಸೆಗಳು ಇವಾಗ ವೆರೈಟೀಸ್ ಆಫ್ ದೋಸಾ, ಮಸಾಲೆ ದೋಸಾ, ಖಾಲಿ ದೋಸಾ, ಸಬಕ್ಕಿ ದೋಸಾ, ಪುರಿ ದೋಸಾ, ಪನ್ನೀರ್ ದೋಸಾ, ಓಪನ್ ದೋಸಾ, ವೆರೈಟೀಸ್ ಆಫ್ ದೋಸಾ ಇರುತ್ತೆ. ಬೆಳಗ್ಗೆನೂ ಇರುತ್ತಾ ಪನ್ನೀರ್ ದೋಸಾ ಅಂತದಲ್ಲ? ಮಾರ್ನಿಂಗ್ 7 to ಈವ್ನಿಂಗ್ ಆಫ್ಟರ್ನೂನ್ 3 ವರೆಗೂ ಇರುತ್ತೆ. ದೋಸೆ ಮಾತ್ರ 7 to 11. ಓಕೆ, ಬೇಗ ಖಾಲಿ ಆಗ್ಬಿಡುತ್ತೆ. ಎವ್ರಿ ಡೇ ಅಷ್ಟೇ 7 to 11 ಇರುತ್ತೆ. ಹೋಟೆಲ್ ಟೈಮಿಂಗ್ಸ್ ಮಾತ್ರ ಮಾರ್ನಿಂಗ್ 7 to ಈವ್ನಿಂಗ್ 3 ವರೆಗೂ ಇರುತ್ತೆ. ಬರ್ತಾರೆ. ನಮ್ಮ ತಾತ, ನಮ್ಮ ಅಜ್ಜಿ ಅವರು ರೆಸಿಪಿ ಮಾಡ್ಕೊಟ್ರು, ನಮ್ಮ ತಾಯಿ ಅವರು ಅದೇ ರೆಸಿಪಿ ಮಾಡ್ಕೊಟ್ರು. ಇವಾಗ ನಮ್ಮ ತಾಯಿ ಅವ್ರ ಕೈ ಅಡುಗೆಯಿಂದಲೇ ನಡೀತಾ ಇರೋದು ರೆಸಿಪಿ ಎಲ್ಲ. ಇದೊಂಥರ 3rd ಜನರೇಷನ್. ನಾವು ಏನೇ ಟಿಫನ್ ಮಾಡಿದ್ರು ನಮ್ಮ ತಾಯಿ ರೆಸಿಪಿ ಹ್ಯಾಂಡಿಂದಾನೇ ಬರ್ತಾ ಇರೋದು ಎಲ್ಲ. ಪಕ್ಕ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. This is the puliyogare gochu which is getting ready. Little, very little. You can ask for gatti chutney, you know. Want what, eh? How's the dosa? Super. ಹೇಗಿದೆ
ತುಂಬ ಚೆನ್ನಾಗಿದೆ. ತಂದೆಯವರು ಶುರು ಮಾಡಿದ್ರು ಇದು ಮಕ್ಕಳದು ಮತ್ತು ವಯಸ್ಸಾಗಿರೋರಿಗೆ ಅಂತ. ಅದು ನಿತ್ಯೋತ್ಸವ ಥರ ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಓಕೆ, ಅಂದರೆ 10 ರೂಪೀಸ್ ಅಂತ. ಆಮೇಲೆ ಬಿಲೋ ಸ್ಕೂಲ್ ಮಕ್ಕಳೆಲ್ಲ ಬಂದು ತಗೊಂತಾರೆ. ಸ್ಕೂಲ್ ಮಕ್ಕಳು ಇಲ್ಲಿ ಲೂರ್ದು ಸ್ಕೂಲು, ವಿನಾಯಕ ಸ್ಕೂಲು, ಬಡವರು ಬಳಗ, ಯುನೈಟೆಡ್, ಓಕೆ 4-5 ಸ್ಕೂಲ್ ಇದೆ ಸುತ್ತಮುತ್ತ. ಎಲ್ಲರೂ ಬರ್ತಾರೆ. ಅಂದರೆ ನಾನು ಬೇರೆ ಹೋಟೆಲ್ಸಲ್ಲಿ ಹೋಗ್ಬಿಟ್ಟು ರೈಸ್ ತಿನ್ನೋದು ಮಕ್ಕಳೆಲ್ಲ ನೋಡಲಿಲ್ಲ. ನಿಮ್ಮ ಹೋಟ್ಲಿಗೆ ಮಾತ್ರ ಬಂದು ಅಷ್ಟು ಚೆನ್ನಾಗಿ ತಿನ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಈ ಥರ ಬಂದ್ಬಿಟ್ಟು ನೀವು ಇಟ್ಟಿದ್ರೆ ಅಟ್ಲೀಸ್ಟ್ ಒಂದು 2 ಅವರ್ಸ್ಗೆ ಹಂಗೆ ಬಿಸಿಯಾಗಿ ಇರುತ್ತೆ. ಮನೆಗೆ ಹೋಗಿ ಮಧ್ಯಾಹ್ನ ಗಂಟೆ. ಹಾಂ, ಹೊಸಕೋಟೆಗೆ ಹೋಗಿದ್ರಾ ತಗೊಂಡು? ಓಕೆ. ಮತ್ತೆ ಬರಲಾ? ನೆಕ್ಸ್ಟ್ ಟೈಮ್ ಬರ್ತೀನಿ. ನಿಮ್ಮ ಸ್ವೀಟ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಹೇಳಿ. ಸೊ ಫೈನಲಿ ವಿ ಕಂಪ್ಲೀಟೆಡ್ finished our breakfast. It was really tasty and it's one of the best over here in Bangalore, and it's old Bangalore. If you want good food at pocket friendly prices, like many people from other states ask you what is Bangalore famous for, so these are the places which is famous for. There are many others which I'll keep exploring this place. Until then, peace. School children, no? It's all 10 rupees. Anything what they buy, it's 10. Yes. Many years. Yeah. Many years. Grandfather started. So finally we finished Namma SLN. Okay, bye.